ಜನ ಕಳ್ಳ ಗೋವಿಂದ. ಗೋವಿಂದ, ಯಾಕೆ ಗುರುಗಳೇ ತಿನ್ನೋ ಹಣ್ಣ ಮಣ್ಪಾಲ್ ಮಾಡ್ಬಿಟ್ರಲ್ಲ ಗುರುಗಳೇ. ನಾನು ಎಷ್ಟೇ ಹುಡುಕಿದ್ರು ಸಿಗದೇ ಇರೋ ಬಾಳೆಹಣ್ಣು ನಿನಗೆ ಹೆಂಗೆ ಸಿಕ್ತು ಗೋವಿಂದ? ಒಂದೇ ಒಂದಿತ್ತು, ಹಸುವಾಯ್ತು ಅಂತ ಎತ್ಕೊಂಡು ಬಂದು ತಿಂತಿದ್ದೆ. ಈ ಗುರುಗಳ ಶಿಷ್ಯರು ನನಗೆ ಬೇಕು ಅಂತಾನೆ ಬಾಳೆಹಣ್ಣು ಸಿಗದೇ ಇರೋ ಹಾಗೆ ಮಾಡಿದ್ದಾರೆ ಗೋವಿಂದ. ನಾನು ಹೇಳಲಿಲ್ವೇ 7 ಶನಿ ಹೆಗ್ಲೇರಿದೆ ಅಂತ? ಇಳಿಯೋ ಲಕ್ಷಣವೇ ಕಾಣಿಸ್ತಿಲ್ಲ. ಪೀಠ ಹೋಯ್ತು, ಕಿರೀಟ ಹೋಯ್ತು, ಹೆಣ್ಣೂ ಸಿಗ್ಲಿಲ್ಲ. ಈಗ ಈ ಬಾಳೆಹಣ್ಣು ಸಿಗ್ಲಿಲ್ಲ. ನಿಜ ಗೋವಿಂದ, ನಾನು ಈ ಮಠಕ್ಕೆ ಕಾಲಿಟ್ಟ ಗಳಿಗೆನೆ ಸರಿ ಇರಲಿಲ್ಲ ಅನ್ಸತ್ತೆ. ಪೀಠಾಧಿಪತಿ ಆಗಬೇಕು ಅಂತ ಬಂದು ಪೇಟ್ಗೆ ಹೊರಗತಿ ಬಂತು. ಯಾದವೇಂದ್ರ ಗುರುಗಳು ಕೈ ಹಿಡಿತಾರೆ ಅಂದ್ಕೊಂಡೆ, ಅವರು ಕೈ ಕೊಟ್ಟು ಹೋದರು. ನನ್ನ ಜೀವನ ಒಂಟಿ ಬಿಟ್ಟ ಸುಂಟ್ರುಗಾಳಿ ಆಗೋಯ್ತು ಗೋವಿಂದ. ಗುರುಗಳೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ರಾಘವೇಂದ್ರ ಗುರುಗಳು ಮಠದಲ್ಲಿದ್ದಾರೆಯೇ? ಇಲ್ಲ ಅಂದರೆ ಹಾಗೆ ವಾಪಸ್ ಹೋಗ್ತೀರಿಯೇ? ಇದಾರೆ. ತಾವು ಯಾರು? ನಾನು ಕೃಪಾಕರ ಆಚಾರ್ಯ ಅಂತ. ಈಕೆ ನನ್ನ ಧರ್ಮಪತ್ನಿ ಗಂಗಾದೇವಿ. ಇವನು ನಮ್ಮ ಮಗ ಸುಬ್ಬಾಶಾಸ್ತ್ರಿ. ಏನು ಬಂದಿದ್ದು? ಗುರುಗಳನ್ನು ಭೇಟಿ ಮಾಡಬೇಕಾಗಿತ್ತು. ಕಾರಣ? ನಮ್ಮ ಮಗನಿಗೆ ಬಾಯಿಲ್ಲ. ಬಾಯಿಲ್ವಾ? ಅನ್ನ ಬಾವಿ ಹೇಗಿದೆಯಲ್ಲ, ಬಾಯಿಲ್ಲ ಅಂತೀರಾ? ಅಂದರೆ ಇವನಿಗೆ ಮಾತು ಬರೋದಿಲ್ಲ. ಆದರೆ ರಾಘವೇಂದ್ರ ಗುರುಗಳು ಪವಾಡ ಪುರುಷರು ಅಂತ ಕೇಳ್ಪಟ್ಟಿದ್ದೀವಿ. ಸತ್ತು ಮಗುಗೆ ಜೀವದಾನ ಮಾಡಿದ್ದಾರೆ ಅಂತ ಕೇಳಿದೀವಿ. ಬ್ರಹ್ಮ ಪಿಸಾಚಿಗೆ ಮೋಕ್ಷ ಕೊಟ್ಟಿದ್ದಾರಂತೆ. ಓಹೋ. ಯಾವುದೋ ಹೆಂಗಸಿಗೆ ಕುಷ್ಠರೋಗ ವಾಸಿ ಮಾಡಿದ್ದಾರೆ ಅಂತ ಕೇಳಿದೀವಿ. ಓಹೋ. 3 ಹಿಡಿ ಅಕ್ಕಿಯಲ್ಲಿ 300 ಜನಕ್ಕೆ ಊಟ ಮಾಡಿಸಿದಾರಂತೆ. ಅಯ್ಯೋಯ್ಯೋ. ಅವ್ರ ಪವಾಡಗಳು 1-2? ಅವರ ಕರುಣೆಯಿಂದ ನಮ್ಮ ಮಗನಿಗೆ ಏನಾದರೂ ಸಹಾಯ ಆಗಬಹುದಂತ ಕೇಳೋಣ ಅಂತ ಬಂದ್ವಿ. ಆಗ್ಬೋದು. ಆಗ್ದೇನೋ ಇರ್ಬೋದು. ನಾನು ಮಠಕ್ಕೆ ಬಂದು ಇಷ್ಟು ವರ್ಷ ಆಯಿತು. ಈ ಗುರುಗಳು ಯಾವಾಗ ಯಾರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಗೋವಿಂದ? ಅದು ಆಮೇಲೆ ಯೋಚನೆ ಮಾಡೋಣ ಗುರುಗಳೇ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಗುರುಗಳ ಸಹಾಯ ಮಾಡ್ಬೋದು ಅಂತ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಸಂತೋಷ ಸ್ವಾಮಿ. ನಿಮ್ಮ ಬಾಯಿ ಹರಕೆಯಿಂದ ನಮ್ಮ ಮಗನಿಗೆ ಬಾಯಿ ಬಂದರೆ ಸಾಕು. ಗುರುಗಳನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಹೋಗಿ, ಧಾರಾಳವಾಗಿ ಹೋಗಿ. ಗುರುಗಳೇ, ನಂದೊಂದು ಸಣ್ಣ ಸಲಹೆ. ಏನದು ಗೋವಿಂದ? ನಮ್ಮ ಗುರುಗಳು ಬೇಡ ಬಂದವ್ರಿಗೆ ಕಾಮಧೇನು, ನೀಡೋದ್ರಲ್ಲಿ ಕಲ್ಪವೃಕ್ಷ ಅಲ್ವೇ? ಹೌದೌದು. ಈ ಮಾತನ್ನ ಹೇಳೋದಕ್ಕೆ ನೀನೊಬ್ಬ ಬಾಕಿ ಇದ್ದೆ ಗೋವಿಂದ. ಮತ್ತೆ ನೀವು ಅವರನ್ನೇ ಯಾಕೆ ನೇರವಾಗಿ ಪೀಠ ಬಿಟ್ಕೊಡಿ ಅಂತ ಕೇಳಬಾರ್ದು? ಎಂಥ ಒಳ್ಳೆ ಸಲಹೆ. ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನಗಿಂತ ದೊಡ್ಡ ಬುದ್ಧಿವಂತ ಗೋವಿಂದ. ಶಕುನಿ ಹತ್ರ ಹೋಗಿ ಸಲಹೆ ಕೇಳಿದ್ರೆ ಮಧ್ಯಾಹ್ನಕ್ಕೆ ಮರಣ ಅನ್ನಂತೆ. ಹಂಗಾಯ್ತು ನಿನ್ನ ಸಲಹೆ ಗೋವಿಂದ. ನಡಿ, ಒಳಗಡೆ ಹೋಗಿ ಅವನಿಗೆ ಮಾತು ಬರುತ್ತಾ ಇಲ್ವಾ ಅಂತ ನೋಡೋಣ ಗೋವಿಂದ. ಸರಿ ಗುರುಗಳೇ. ಆಚಾರ್ಯರೇ, ನೀವು ಮಠಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಇನ್ನೂ ಯಾಕೆ ಮಗುಗೆ ಉಪನಯನವನ್ನು ಮಾಡಿಲ್ಲ? ಉಪನಯನ ಮಾಡಿಸಿದ ಮೇಲೆ ಗಾಯತ್ರಿ ಮಂತ್ರ ಹೇಳಬೇಕು. ಮಾತೇ ಬಾರದವನು ಮಂತ್ರ ಹೇಗೆ ಹೇಳ್ತಾನೆ ಅಂತ ಉಪನಯನ ಮಾಡಿಸಿಲ್ಲ.
ಉಪನಯನವನ್ನು ನೆರವೇರಿಸಿ. ಶಾಸ್ತ್ರೋಕ್ತವಾಗಿ ಗಾಯತ್ರಿ ಮಂತ್ರ ಹೇಳಿದೆ, ಉಪನಯನ ಮಾಡಿಸಿ ಏನು ಪ್ರಯೋಜನ ಅಂತ. ಪ್ರಯೋಜನದ ಪ್ರಶ್ನೆಯನ್ನು ನಮ್ಮ ಮೂಲರಾಮನಿಗೆ ಬಿಡಿ ಆಚಾರ್ಯರೇ, ಅವನೇ ನೋಡಿಕೊಳ್ಳುತ್ತಾನೆ. ನೀವು ಉಪನಯನವನ್ನು ನೆರವೇರಿಸಿ ನಮ್ಮ ಬಳಿ ವಟುವನ್ನು ಕರೆದುಕೊಂಡು ಬನ್ನಿ. ವಂಶೋದ್ಧಾರಕ್ಕೆ ಇವನೊಬ್ಬನೇ ಮಗ, ದಯಮಾಡಿ ಕರುಣೆ ತೋರಿಸಿ ಗುರುಗಳೇ. ಚಿಂತೆ ಮಾಡಬೇಡಿ, ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಹೋಗಿ ಬನ್ನಿ. ಇವರು ಮಹಾಪಂಡಿತರಾದ ನರೇಂದ್ರ ಶರ್ಮಾ, ಇವರು ಮಹಾಪಂಡಿತರಾದ ಸುರೇಂದ್ರ ಶರ್ಮಾ, ಸಕಲ ವಿದ್ಯಾ ಪಾರಂಗತರು. ಪ್ರಣಾಮಗಳು. ಇವರು ಪಾಂಡ್ಯ, ಚೋಳ, ಕರ್ನಾಟಕ, ಮೈಸೂರು ಸಾಮ್ರಾಜ್ಯದಿಂದ ಉತ್ತರ ಮೌರ್ಯ ಸಾಮ್ರಾಜ್ಯದವರೆಗೂ ಪ್ರಯಾಣ ಮಾಡಿ ದೊಡ್ಡ ದೊಡ್ಡ ಪಂಡಿತರನ್ನೇ ಸೋಲಿಸಿದ್ದಾರೆ. ನೀವು ಗಣ ವಿದ್ವಾಂಸರೆಂದು ತಿಳಿದು ಬಂತು. ನಿಮ್ಮ ಜೊತೆ ವಾದ ಮಾಡೋ ಉದ್ದೇಶದಿಂದ ಇವರು ಆಗಮಿಸಿದ್ದಾರೆ.